ನಮಸ್ಕಾರ. ಖುಷಿಯ ಲೋಕ ಕನ್ನಡ ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ. ಶನಿವಾರ ಬೆಳಗ್ಗೆ ವಿಡಿಯೋ ಶುರು ಮಾಡ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಕೂಡ ವಿಡಿಯೋ ತೊಗೊಂಡೋಗುವಂಥದ್ದನ್ನು ಮಾಡ್ತೀನಿ. ಮಧ್ಯಾಹ್ನದವರೆಗೂ ಕೂಡ ಏನೆಲ್ಲ ಆಗುತ್ತೆ ಅನ್ನೋದನ್ನು ನಿಮ್ಮ ಮುಂದೆ ವಿಡಿಯೋ ಮೂಲಕ ತೋರಿಸುವಂಥದ್ದನ್ನು ಮಾಡ್ತಾಯಿದ್ದೀನಿ. ಅಡುಗೆ ಮನೆಯೆಲ್ಲ ಕ್ಲೀನ್ ಆಗಿದೆ, ನೋಡ್ತಾ ಇದ್ದೀರಾ. ಪಾತ್ರೆ ಎಲ್ಲ ತೊಳೆದಾಗಿದೆ. ಗೌರಮ್ಮ ಬಂದು ಸೆಲ್ಫನ್ನ ಕ್ಲೀನ್ ಮಾಡಿಕೊಂಡು, ಸ್ಟವ್ನ ಕ್ಲೀನ್ ಮಾಡಿಕೊಂಡು ಸ್ನಾನ ಮುಗಿಸ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀನಿ. ನೋಡಿ, ಸ್ನಾನ ಎಲ್ಲ ಆಗಿದೆ. ಸಿಂಪಲ್ ಮೇಕಪ್ಪೊಂದಿಗೆ ವಿಡಿಯೋನ ಶುರು ಮಾಡ್ಕೊಳ್ತಾ ಇದ್ದೀನಿ. ತುಂಬ ಸಿಂಪಲ್. ಹೇಗೆ ಒಂದು ಹೊರಗಡೆ ಹೋಗ್ತೀನಿ ಅಂದರೆ ತುಂಬ ಸಿಂಪಲ್ಲಾಗಿ, ನಾವು ತುಂಬ ಓವರಾಗಿ ಮೇಕಪ್ ಮಾಡ್ಕೊಂಡಿದ್ದೀವಿ ಅಂತಲ್ಲ, ಸಿಂಪಲ್ ನಮ್ಮ ಫೇಸ್ಗೆ ಯಾವ ರೀತಿ ಒಂದು ನಾರ್ಮಲ್ ಮೇಕಪ್ ಬೇಕೋ ಆ ರೀತಿ ನಿಮಗೆ ತೋರಿಸ್ತಾ ಇದ್ದೀನಿ. ಎಂದಿನಂತೆ ಮಾಯ್ಶ್ಚರೈಸಿಂಗ್ ಕ್ರೀಮ್ ಹಚ್ಕೊಂಡು, ಸನ್ಸ್ಕ್ರೀನ್ ಲೋಷನ್ ಹಚ್ಕೊಂಡು ಶುರು ಮಾಡ್ಕೊಳ್ತೀನಲ್ವ, ಅದೇ ರೀತಿ ಕನ್ಸಿಲ್ಲರು ಇದನ್ನೆಲ್ಲ ಒಂದು ಸಿಂಪಲ್ಲಾಗಿ ಹಾಕ್ಕೊಳ್ಳುವಂಥದ್ದನ್ನು ಮಾಡ್ಕೊಳ್ತೀನಿ. ಸೈನಜ ಕೇಳಿದ್ದು ಸಿಂಪಲ್ ಮೇಕಪ್ಪನ್ನು ಒಂದು ಸಲ ತೋರಿಸಿ ಅಕ್ಕ ಅಂತ ಹೇಳಿ. ನೋಡಮ್ಮ, ಇದೇ ರೀತಿ ಸಿಂಪಲಾಗಿ ಮಾಡ್ಕೊಳ್ತೀನಿ. ಮನೆಯಿಂದ ಹೊರ್ಗೆ ಹೋಗ್ಬೇಕಾದ್ರೆ ಖಂಡಿತ ನಾವು ಒಂದು ಡಿಗ್ನಿಟಿ ಅಂದರೆ ನಾವು ಯಾವ ರೀತಿ ನಮ್ಮ ಒಂದು ಸಿಂಪಲ್ ಒಂದು ಸರಳ ಒಂದು ಡ್ರೆಸ್ ಸೆನ್ಸ್ ಇರುತ್ತೋ ಆ ರೀತಿ ನಾವು ಹೊರಗಡೆ ಹೋಗಲೇಬೇಕಲ್ವಾ. ವಿಡಿಯೋ ಒಂದು ಸ್ವಲ್ಪ 1 ಪಾಯಿಂಟ್ ಸ್ಪೀಡಾಗಿ ಇಟ್ಟಿದ್ದೀನಿ, ಅದರಿಂದ ನಿಮಗೆ ಕಾಣಿಸ್ತಾ ಇದೆ ಅಂದ್ಕೊಳ್ತೀನಿ. ಕೂದಲಿನ್ನೂ ಕೂಡ ಹಸಿ ಇತ್ತು, ಸ್ವಲ್ಪ ಕ್ಲಿಪ್ಪಾಗಿ ಬಿಟ್ಬಿಟ್ರೆ ಆರ್ಕೊಳ್ಳುತ್ತೆ ಅಂತ ಹೇಳಿ ಕ್ಲಿಪ್ ಕೂಡ ಹಾಕ್ತೀನಿ. ಒಂದು ಕಾಂಪ್ಯಾಕ್ಟ್ ಹಂಗೆ ಒಂದು ಲೇಯರ್ನ ಹಚ್ಕೊಳ್ತೀನಿ, ಪೌಡ್ರನ್ನ ಹಾಕ್ಕೊಳ್ತೀನಿ. ನನಗೆ ಐಬ್ರೋ ಒಂದು ಸೇಫ್ನ ಮಾಡ್ಕೊಳ್ಳೋದು ತುಂಬ ಇಷ್ಟ. ಸಿಂಪಲಾಗಿ ಮಾಡ್ಕೊಳ್ತೀನಿ, ತುಂಬ ಓವರಾಗಂತೂ ಮಾಡಲ್ಲ. ನೀವು ಯಾವಾಗಲೂ ವಿಡಿಯೋ ಗಮನಿಸ್ತಿರ್ತೀರ, ನೋಡ್ತೀರಲ್ಲ, ಐಬ್ರೋ ಅಂತೂ ತಿಕ್ಕಾಗಿರಬೇಕು, ನನಗೆ ತುಂಬ ಇಷ್ಟ. ನೋಡ್ತಾ ಇದ್ದೀರಾ, ಸಿಂಪಲಾಗಿ ಐಬ್ರೋಗೆ ಹಚ್ಕೊಳ್ತಾ ಇದ್ದೀನಿ. ಹಚ್ಚಿದ್ಮೇಲೆ ಒಂದು ಸ್ವಲ್ಪ ಕಾಟನ್ನಲ್ಲಿ ಸ್ಪ್ರೆಡ್ ಮಾಡಿ, ಅಂದರೆ ಹತ್ತಿ ಇರುತ್ತಲ್ಲ ಅದರಲ್ಲಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಕಣ್ಣಿಗೆ ಕಪ್ಪನ್ನು ಹಚ್ಕೊಳ್ತಾ ಇದ್ದೀನಿ. ಕಣ್ಣು ಕಪ್ಪಂತೂ ನನಗೆ ತುಂಬ ಇಷ್ಟ, ನನಗಂತೂ ಬೇಕೇ ಬೇಕು. ಕಣ್ಣು ಕಪ್ಪಿಲ್ಲ ಅಂದರೆ ನನಗೆ ಏನೋ ಬಿಟ್ಟಂಗೆ ಅಂತ ಕೂಡ ಅನಿಸ್ತಾ ಇರುತ್ತೆ. ಬಿಂದಿ ಹಚ್ಕೊಂಡ್ರೇ ಪರಿಪೂರ್ಣ. ಸಿಂಪಲ್ಲಾಗಿ ಒಂದು ಚಿಕ್ಕ ಬಿಂದಿನ ಹಚ್ಕೊಂಡಿದ್ದೀನಿ. ಲಿಪ್ ಬಾಮ್ನ ಹಚ್ಕೊಳ್ತೀನಿ. ಮಧ್ಯೆ ಒಂದು ಚೂರು ನಾನು ಲಿಪ್ಸ್ಟಿಕ್ನ ಹಚ್ಚಿ, ಆನಂತರ ನಾನು ಲಿಪ್ ಬಾಮ್ನ ಹಚ್ಕೊಳ್ತೀನಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ತಪ್ಪದೆ ನಿಮ್ಮೆಲ್ಲರ ಅಭಿಪ್ರಾಯಗಳನ್ನು ಸಹ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ. ಶಾರ್ಟ್ ಒಂದು ಕರಿಮಣಿ ಹಾಕ್ಕೊಳ್ಳೋಣ ಅಂತ ಹೇಳಿ ಹಾಕ್ಕೊಳ್ತಾ ಇದ್ದೀನಿ. ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿ, ಸಿಂಪಲ್ ಮೇಕಪ್ ಹೇಗಿದೆ ಅಂತಲೂ ಕೂಡ ತಿಳಿಸಿ. ಹೊರಗೆ ಹೋಗ್ಬೇಕಾದ್ರೆ ನಾನು ಇಷ್ಟು ಮೇಕಪ್ ಬೇಕೇ ಬೇಕು ನನಗೆ. ಇಷ್ಟನ್ನ ಹಚ್ಕೊಂಡು ನಾನು ಹೊರಗಡೆ ಹೋಗಿ ಬರುವಂಥದ್ದನ್ನು ಮಾಡ್ಕೊಳ್ತೀನಿ. ತುಂಬ ಬಿಸಿಲಿದೆ ಹೊರಗಡೆ. ನಾವೇನು ಮಾಡಿಕೊಂಡ್ರು ಕೂಡ ಒಂದು 10 ನಿಮಿಷ ಅರ್ಧ ಗಂಟೆ ಹೊರಗಡೆ ಹೋದರೆ ತುಂಬಾ ಬಿಸಿಲು, ಸುಸ್ತು ಇವೆಲ್ಲ ಇರುತ್ತಲ್ಲ. ಬೆಳಗ್ಗೆ ವಿಡಿಯೋ ಶುರು ಮಾಡಿಕೊಂಡೆ. ಒಂದು ಸಿಂಪಲ್ ಮೇಕಪ್ಪೊಂದಿಗೆ ನಾನು ವಿಡಿಯೋನ ಶುರು ಮಾಡಿದ್ದೆ. ನೋಡಿ, ಇವಾಗ ಸಮಯ ಬಂದು
1 ಗಂಟೆ ಕರೆಕ್ಟಾಗಿ 1 ಗಂಟೆ ಆಗಿದೆ. ಟೈಮ್ ನೋಡಿದ್ರೆ ನಿಮ್ಗೆ ಕಾಣಿಸ್ತಾ ಇದೆ. ಆದರೆ ಮುಖ ನೋಡಿ ದೇವ್ರೆ, ಎಷ್ಟು ಶೆಕೆ ಅಂತ ಹೇಳಿದ್ರೆ, ಕೆಲಸದ ನಿಮಿತ್ತ ನಾನು ಹೊರಗಡೆ ಹೋಗಿದ್ದೆ. ಬೆಳಿಗ್ಗೆ ಹೋಗ್ಬೇಕಾದ್ರೆ ಎಷ್ಟು ಫ್ರೆಶ್ ಅನ್ನಿಸ್ತಾ ಇತ್ತು. ಇವಾಗ ನೋಡಿ ನನಗೆ ನೋಡೋಕ್ಕಾಗ್ತಿಲ್ಲ, ಅಷ್ಟು ಮುಖ ಬಾಡೋದಂಗೆ ಅನ್ನಿಸ್ತಾ ಇದೆ ನನಗೆ. ಬಂದೆ ಅಡುಗೆ ಮನೆಯಲ್ಲಿ ಇವತ್ತು ಅಡುಗೆ ಕೆಲಸ ಇದೆ, ನೋಡ್ತಾ ಇದ್ದೀರಾ. ನೋಡಿ ಇವತ್ತು ಸೋರೆಕಾಯಿ ಹುಳಿ ಮಾಡಬೇಕು ಅಂತ ಹೇಳಿ ಎತ್ತಿ ಇಟ್ಕೊಂಡಿದ್ದೀನಿ. ಜೊತೆಗೆ ಹೆಸರು ಇದು ಮೊಳಕೆ ಕಾಳು ಕೋಸಂಬರಿ ಮಾಡೋಣ, ಹೆಸರು ಕಾಳು ಕೋಸಂಬರಿ ಮಾಡೋಣ ಅಂತ ಹೇಳಿ, ಜೊತೆಗೆ ನಾನು ಬೇಳೆನ ನೆನೆಸಿದ್ದೀನಿ. ಬೇಳೆ ಅಂದರೆ ಹುಳಿಗಲ್ವ, ಸೋರೆಕಾಯಿ ಹುಳಿಗೆ ಬೇಳೆ ಹಾಕಬೇಕಲ್ಲ, ನೆನೆಸಿಟ್ಟಿದ್ದೀನಿ. ಅಡುಗೆ ಶುರು ಮಾಡ್ಕೊಳ್ತಾ ಇದ್ದೀನಿ. ಬಂದ ತಕ್ಷಣ ಅಡುಗೆ ಮನೆಗೆ ಬಂದೆ. ಬನ್ನಿ ಇವತ್ತು ಏನು ಅಡುಗೆ ಮಾಡ್ಕೊಳ್ತೀನಿ ನೋಡ್ತಾ ಇದ್ದೀರಾ. ಸೋರೆಕಾಯಿ ಹುಳಿ ಮಾಡಿ ಹೆಸರು ಕಾಳು ಕೋಸಂಬರಿ ಮಾಡಿ ಬೇಕು ಅಂತ ಹೇಳಿದ್ರೆ ಮಕ್ಕಳಿಗೆ ಮುದ್ದೆ ಮಾಡಿಕೊಡೋಣ. ಅದರಲ್ಲೂ ಕೂಡ ಮಲ್ಟಿಗ್ರೇನ್ ಪೌಡ್ರ್ ಇದೆಯಲ್ಲ, ಅದರಲ್ಲಿ ಮುದ್ದೆ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ ವಿಡಿಯೋನ ಇವಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ, ಏನು ಅಡುಗೆ ಮಾಡ್ತಾಯಿದ್ದೀನಿ ಅಂತ ಹೇಳಿ. ಸಿಕ್ಕಾಬಟ್ಟೆ ಸುಸ್ತಾಗ್ತಾಯಿದೆ. ಇವತ್ತೊಂದು ಚಾಲೆಂಜ್ ಕೊಡೋದಿತ್ತು ನನಗೆ ಯೂಟ್ಯೂಬ್, ನನ್ನ ಈ ಲಾಗ್ ಚಾನಲಲ್ಲಿ ನೆನ್ನೆ ಹೇಳ್ಕೊಂಡಿದ್ದೆ. ಆದರೆ ಇವತ್ತು ನನಗೆ ಸಮಯದ ಅಭಾವದಿಂದ ಅಡುಗೆನ ಶುರು ಮಾಡ್ಕೊಳ್ತಾ ಇದ್ದೀನಿ. 1 ಗಂಟೆ ಆಗಿದೆ. ಪಟಾಪಟ ಅಂತ ಅಡುಗೆ ಮಾಡಿಬಿಡೋಣ. ಮುಖ ನೋಡೋಕ್ಕಾಗ್ತಿಲ್ಲ. ಫಸ್ಟು ಫೇಸ್ ವಾಶ್ ಮಾಡ್ಕೊಂಬರ್ತೀನಿ. ತಣ್ಣೀರಲ್ಲಿ ಮುಖನ ತೊಳ್ಕೊಂಡು ಫ್ರೆಶ್ ಅಪ್ ಆಗಿ ಬರ್ತೀನಿ. ಅಡುಗೆನ ಶುರು ಮಾಡ್ಕೊಳ್ತೀನಿ. ಜೊತೆಗೆ ತುಂಬ ಸುಸ್ತಾಗ್ತಾ ಇರೋದ್ರಿಂದ ನಾನು ಒಂದು ORS ಕುಡಿತೀನಿ ಮಧ್ಯಾಹ್ನ ಸಮಯ. ಶುಗರ್ ಫ್ರೀ ಇದು ORS, ಆರೆಂಜ್ ಫ್ಲೇವರ್ದು. ಇದನ್ನು ಕುಡಿದು ಮುಖ ತೊಳ್ಕೊಂಡು ಬಂದು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಹೇಗೆ ಕಾಣಿಸ್ತಾ ಇದೆ ಅಂತಂದರೆ, ಬೆಳಗ್ಗೆ ಸಿಂಪಲ್ ಮೇಕಪ್ ನಿಮ್ಗೆ ತೋರಿಸ್ದೆ. ಸೈನಜ್ಜ, ನನ್ನ ವಿಡಿಯೋ ವೀಕ್ಷಣೆ ಮಾಡುವಂಥ ಹೆಣ್ಮಗಳು, ಸಹೋದರಿ, ಅಕ್ಕ ನೀವು ಸಿಂಪಲ್ಲಾಗಿ ಮನೆಯಿಂದ ಹೊರ್ಗೆ ಹೋಗ್ಬೇಕಾದ್ರೆ ಯಾವ ರೀತಿ ಮೇಕಪ್ ಮಾಡ್ಕೊಳ್ತೀರಾ ತೋರಿಸಿ ಅಂತ ಹೇಳಿದ್ಲು. ಆಕೆ ತುಂಬ ಪ್ರೀತಿಯಿಂದ ಕೇಳ್ತಾಳೆ ಸೈನಜ್ಜ. ನಾನಿವತ್ತು ಅದನ್ನು ತೋರಿಸ್ದೆ. ತುಂಬ ಸಿಂಪಲ್ಲಾಗಿ ಮೇಕಪ್ ಹೇಗಿದೆ ಅಂತ ಹೇಳಿ ತೋರಿಸ್ದೆ. ನೀವು ನೋಡಿದ್ದೀರಾ. ನೋಡಿ ಸಿಂಪಲ್ ಮೇಕಪ್ ಯಾವ ರೀತಿ ಆಗುತ್ತೆ. ಅಷ್ಟೊಂದು ಬಿಸಿಲು ಯಪ್ಪ ಅನ್ನಿಸ್ತಾ ಇದೆ ನನಗೆ. ಇವತ್ತು ಮಾರುತಿಯ ದೇವಸ್ಥಾನಕ್ಕೆ ಹೋಗಿ ಎಳ್ಬತ್ತಿ ಹಚ್ಚಿ ಸನ್ನಿಧಿಯರ ದೇವಸ್ಥಾನದಲ್ಲಿ ಕಾಣಿಸ್ತಾ ಇದೆ. ಸಿಂಧೂರ, ಮಾರುತಿಯ ಒಂದು ಸಿಂಧೂರ ಹಚ್ಕೊಂಡಿದ್ದೀನಿ. ಎಲ್ಲ ಕೆಲಸ ಮುಗಿಸ್ಕೊಂಡು ಮನೆಗೆ ಬರೋಷ್ಟೊತ್ತಿಗೆ ಇಷ್ಟೊತ್ತಾಯಿತು. ಇನ್ನು ಅಡುಗೆ ಶುರು ಮಾಡ್ಕೋಬೇಕು. ಅಡುಗೆ ಶುರು ಮಾಡ್ಕೊಳ್ತಾ ಏನು ರೈಸ್ ಮಾಡ್ತೀನಿ, ಸೋರೆಕಾಯಿ ಹುಳಿ ಮಾಡ್ತೀನಿ. ಮತ್ತು ನೆಂಚ್ಕೊಳ್ಳೋಕೆ ಏನಾದರೂ ಕೇಳ್ತಾರೆ. ಬಿಸಿಲು ಟೈಮು ಹಪ್ಪಳ, ಬಜ್ಜಿ, ಬೋಂಡ ಏನೂ ಬೇಡ. ಮಧ್ಯಾಹ್ನ ಟೈಮು ಹೆಲ್ತಿ ಫುಡ್ಡನ್ನು ಆದಷ್ಟು ಮಕ್ಕಳು ಕೊಡಬೇಕು ಅಂತ ಹೇಳಿ ಒಂದು ಸಲಾಡು, ಇಲ್ಲ ಫ್ರೂಟ್ ಸಲಾಡ್ ಆಗಲಿ, ಇಲ್ಲಾಂದರೆ ಈ ಥರ ಹಸಿ ತರಕಾರಿಯ ಕೋಸಂಬರಿಗಳಾಗಲಿ ಮಾಡಿಕೊಡೋದ್ರಿಂದ ನನಗೂ ಕೂಡ ತುಂಬ, ನನ್ನ ಹೆಲ್ತ್ ಬೆನಿಫಿಟ್ಟು ಕೂಡ ತುಂಬ ಸಿಗುತ್ತೆ. ನಾನು ವೆಯ್ಟ್ ಲಾಸ್ ಪ್ರಯತ್ನ ಪಡ್ತಾ ಇರೋದ್ರಿಂದ ಮಕ್ಕಳಿಗೂ ಕೂಡ ತುಂಬ ಒಳ್ಳೆಯದಲ್ವ. ಅದನ್ನು ಶುರು ಮಾಡ್ಕೊಳ್ತೀನಿ. ಫಸ್ಟ್ ಮುಖ ತೊಳ್ಕೊಂಡು ಬಂದುಬಿಡ್ತೀನಿ, ಆಯಿತಾ. ತಣ್ಣೀರಲ್ಲಿ ಮುಖ ತೊಳಿಬೇಕು, ಐಸ್ ವಾಟ್ರಲ್ಲಿ ಮುಖ ತೊಳಿಬೇಕು ಅನ್ನಿಸ್ತಾ ಇದೆ. ಅಷ್ಟು ಉರಿ ಅನ್ನಿಸ್ತಾ ಇದೆ. ಮುಖ ತೊಳ್ಕೊಂಡು ಮತ್ತೆ ಇದೊಂದು ORS ಕುಡಿದು ಬರ್ತೀನಿ, ಆಯಿತಾ. ಅಷ್ಟೊತ್ತಿಗೆ ನೀವು ಕೂಡ 1 ನಿಮಿಷ ಎಲ್ಲ ಫ್ರೆಶ್ ಅಪ್ ಆಗಿ, ಕೂದಲು ಕೂಡ ಬಿಟ್ಬಿಟ್ಟಿದ್ದೀನಿ. ಇವತ್ತು ಶೆಕೆಗೆ ಕೂದಲು ಆರಲಿ ಅಂತ ಹೇಳಿ ಮೊದಲು ಮೇಲಕ್ಕೆ ಎತ್ತಿ ಕಟ್ಬಿಟ್ಟು ಮುಖನ ವಾಶ್ ಮಾಡಿಕೊಂಡು ಅಡುಗೆ ಕೆಲಸನ ಶುರು ಮಾಡ್ಕೊಳ್ತೀನಿ. ಬನ್ನಿ ಹೋಗಿ ಬರ್ತೀನಿ. ಅಷ್ಟೊತ್ತಿಗೆ ಒಂದು 5 ನಿಮಿಷ ವೆಯ್ಟ್ ಮಾಡಿ ಬಂದುಬಿಡ್ತೀನಿ. ಸ್ನೇಹಿತರೆ, ಮುಖ ತೊಳೆದು ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ. ಮುಖ ತೊಳೆಯೋಷ್ಟರಲ್ಲಿ ಅಮ್ಮನ ಕಡೆಯಿಂದ ಫೋನ್ ಬಂತು. ಅಲ್ಲಿ ಬೇರೆ ಟೈಮ್ ವೇಸ್ಟ್ ಆಯಿತು ನನಗೆ. ಈಗ ಬೇಗ ಅಡುಗೆ ಕೆಲಸ ಮಾಡ್ಕೊಳ್ತೀನಿ. ಇನ್ನು ಮಕ್ಕಳು ಕೂಡ ಬರ್ತಾರೆ. ಅಡುಗೆ ಬಂದಾಗ ನಾನು ಫೋರ್ಸ್ ಮಾಡ್ತೀನಿ, ಬನ್ನಿರಿ ಊಟ ಮಾಡಿ ಅಂತ ಹೇಳಿ. ನಮ್ಮ ಕಡೆಯಿಂದ ಏನಾದ್ರು ನಿಧಾನ ಆಗಿದ್ದರೆ ಪರದಾಡ್ಬಿಡ್ತಾರೆ, ಇನ್ನೂ ಆಗಿಲ್ವಾ ಅಂತ ಹೇಳಿ. ಆದ್ದರಿಂದ ಬೇಗ ಮಾಡಿಬಿಡೋಣ. ಆಲ್ರೆಡಿ ಟೈಮು ಕೂಡ ಆಯಿತು. ORS ತುಂಬ ಸುಸ್ತನ್ನು ಕಡಿಮೆ ಮಾಡುತ್ತೆ. ಡಾಕ್ಟ್ರ್ ಸಜೆಷನ್ ಇದು. ಡಾಕ್ಟ್ರು ನನಗೆ ಒಬ್ಬರು ಹೇಳಿದ್ರು, ಮಧ್ಯಾಹ್ನ ಟೈಮ್ 1 ಟೈಮ್ ಕುಡೀರಿ, ತೊಂದರೆ ಇಲ್ಲ. ಶುಗರ್ ಫ್ರೀ ತೊಗೊಳ್ತೀನಿ ನಾನು. ಆರೆಂಜ್ ಫ್ಲೇವರ್ ತೊಗೊಳ್ತೀನಿ. ಆ್ಯಪಲ್ಲು ಆರೆಂಜ್ 2 ಫ್ಲೇವರಲ್ಲಿ ಬರುತ್ತೆ. ಆರೆಂಜು ನನಗೆ ತುಂಬ ಇಷ್ಟ, ತೊಗೊಳ್ತೀನಿ. ಇದು ಕುಡಿದು ಬೇಗ ಕೆಲಸ ಮಾಡ್ತೀನಿ. ತುಂಬ ಜನ ನಾ ಮಾಡುವ ಅಡುಗೆನ ಇಷ್ಟಪಡ್ತೀರಾ. ನೆನೆ ಪರಿಮಳ ಪ್ರಸಾದಕ್ಕೂ ಕೂಡ ತುಂಬ ಇಷ್ಟಪಟ್ಟಿದ್ದೀರಾ. ಮೊಟ್ಟ ಮೊದಲ ಬಾರಿಗೆ ಪರಿಮಳ ಪ್ರಸಾದ ಚಾನಲ್ ಮೂಲಕ ನೀವು ಹೇಳ್ಕೊಟ್ಟಿದ್ದೀರಾ ಅಂತ ಹೇಳಿ ತುಂಬ ಖುಷಿ ಪಟ್ಟಿದ್ದೀರಾ. ಖಂಡಿತ ನನಗೂ ಕೂಡ ಖುಷಿ. ಹಾಗೆ ಹೇಳ್ತೀರಾ, ನೀವು ಮಾಡೋ ಅಡುಗೆ ಇಷ್ಟ, ನೀವು ಪ್ರತಿದಿನ ಅಡುಗೆ ಮಾಡೋದ ಟ್ರೈಪ್ಯಾಡ್ನ ಅಲ್ಲೇ ಇಟ್ಬಿಟ್ಟು ಮಾಡಿ ಅಕ್ಕ, ನಮ್ಗೆ ತೋರಿಸಿ ಅಕ್ಕ ಅಂತ ಹೇಳಿ ತುಂಬ ಪ್ರೀತಿಯಿಂದ ಕೇಳ್ತಾ ಇದ್ದೀರಾ.
ಕೆಲವು ಬಾರಿ ಎಡಿಟಿಂಗ್ ಮಾಡೋದು ಒಂದು ಸ್ವಲ್ಪ ಕಷ್ಟ ಅನಿಸುತ್ತಲ್ಲ, ಅದಕ್ಕೋಸ್ಕರ ನಾನು ನಿಮಗೂ ಬೋರ್ ಹೊಡಿಬಾರ್ದು, ಪ್ರತಿದಿನ ಅಡುಗೆನೇ ತೋರಿಸಿದ್ರೆ ಹೇಗೆ ಅಂತ ಹೇಳಿ ಸುಮ್ಮನೆ ಆಗ್ತಾ ಇರ್ತೀನಿ. ಎನರ್ಜಿ ಕೊಡುತ್ತೆ, ಹೇಳಬೇಕು ಅಂದರೆ ಸುಸ್ತನ್ನು ಕಡಿಮೆ ಮಾಡುತ್ತೆ ಓರೆಸು. ಖಾಲಿ ಆಯಿತು. ಈ ಥರ ಗಂಟು ಹಾಕ್ಬಿಟ್ರೆ ಸಮಾಧಾನ, ಶೆಕೆ ಆಗಲ್ಲ. ಬನ್ನಿ ಬೇಗ ಬ್ಯಾಕ್ ಕ್ಯಾಮ್ರಾದಿಂದ ನಾನು ಮಾಡುವಂಥ ರೆಸಿಪಿನ ತೋರಿಸ್ತಾ ಹೋಗ್ತೀನಿ. ಎಲ್ಲರೂ ಕೂಡ ಇದನ್ನೆಲ್ಲ ಮಾಡ್ತೀರಾ, ಆದರೂ ಇಂಟ್ರೆಸ್ಟು ನಾನು ಏನು ಮಾಡ್ತೀನ ಹೇಗೆ ಅನ್ನೋದನ್ನು ನೋಡೋದು ನಿಮ್ಗೆ ಇಂಟ್ರೆಸ್ಟ್ ಇರುತ್ತೆ, ಅದಕ್ಕೋಸ್ಕರ ಮಾಡ್ತಾ ತೋರಿಸ್ತಾ ಹೋಗ್ತೀನಿ. ನೋಡ್ತಾ ಇದ್ದೀರಾ, ಕುಕ್ಕರಲ್ಲಿ ನಾನು ಒಂದು 10 ನಿಮಿಷ ಮುಂಚಿತವಾಗಿ ತೊಗರಿ ಬೇಳೆನ ನೆನೆಸಿಟ್ಟಿದ್ದೀನಿ. 1-2 ಸಲ ತೊಳೆದು ಕುಕ್ಕರಲ್ಲಿ ನೆನೆಯೋಕೆ ಹಾಕಿದ್ದೀನಿ. ಈಗ ಸೋರೆಕಾಯಿ, ಈರುಳ್ಳಿ, ಟೊಮೊಟೊ ಏನು ಮಸಾಲ ಬೇಕೋ ಅದನ್ನು ರುಬ್ಕೊಳ್ಳೋಣ ಅಂತೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟು ಏನು ತೊಗರಿ ಬೇಳೆ ಹಾಕ್ಕೊಂಡಿದ್ದೀನಿ ಒಂದು ಬಟ್ಲು, ಅದಕ್ಕೆ ನಾನು ತೊಳೆದು ಇಟ್ಕೊಂಡಿದ್ದೀನಲ್ಲ ಅದಕ್ಕೆ 1-2 ಟೊಮೊಟೊ ಹಾಕಿ ವಿಶಿಲ್ ಹಾಕ್ಸ್ಕೊಳ್ಳೋಣ. ಹುಳಿ ಸಾರು ಸಾಮಾನ್ಯ ಎಲ್ರಿಗೂ ಕೂಡ ಗೊತ್ತಿರುತ್ತೆ, ಅದರಲ್ಲಿ ಸೋರೆಕಾಯಿ ತುಂಬ ಚೆನ್ನಾಗಿರುತ್ತೆ. ಸೋರೆಕಾಯಿ ಬಸ್ಸಾರು ಮಾಡ್ಕೊಳ್ಳಿ, ಇನ್ನೂ ಸೂಪರಾಗಿರುತ್ತೆ. ನಾನು ಹುಳಿ ಸಾರು ಮಾಡ್ತಾಯಿದ್ದೀನಿ. ಸೋರೆಕಾಯಿ ತುಂಬ ಒಳ್ಳೆಯದಲ್ಲ ಆರೋಗ್ಯಕ್ಕೆ. 1 ಈರುಳ್ಳಿ 1-2 ಟೊಮೊಟೊನ ಬೇಳೆ ಜೊತೆಗೆ ವಿಶಿಲ್ ಹಾಕ್ಸ್ಕೊಳ್ಳೋಣ ಅಂತ ಹೇಳಿ ಕಟ್ ಮಾಡ್ತಾಯಿದ್ದೀನಿ. ಎರಡು ಟೊಮೊಟೊ, 1 ಈರುಳ್ಳಿನ ಹಾಕ್ತಾಯಿದ್ದೀನಿ. ಸ್ವಲ್ಪ ಅರಿಶಿನದ ಪುಡಿ ಹಾಕ್ಕೊಳ್ತಾಯಿದ್ದೀನಿ. ಹಾಕಿ ವಿಶಿಲ್ ಹಾಕ್ಸ್ಕೊಳ್ಳೋಣ. ಕುಕ್ಕರ್ ಕ್ಯಾಪ್ನ ಹಾಕಿ 1-3 ವಿಶಿಲ್ ಬರಲಿ, ಬೇಳೆ ಬೇಯಬೇಕಲ್ಲ ಅದರಿಂದ. ಅಷ್ಟರಲ್ಲಿ ಏನು ಸೋರೆಕಾಯಿ ಇದೆಯೋ ಅದನ್ನೆಲ್ಲ ಕಟ್ ಮಾಡಿ ರೆಡಿ ಮಾಡ್ಕೊಳ್ಳೋಣ. ವಿಶಿಲ್ ಬರೋ ಅಷ್ಟರಲ್ಲಿ ಸೋರೆಕಾಯಿ ಮೇಲ್ಗಡೆ ಸಿಪ್ಪೆ ಬರುತ್ತಲ್ಲ ಅದನ್ನು ತೆಗೆದುಬಿಡಬೇಕು. ಹೇಗೆ ಸೌತೆಕಾಯಿ ಹೊರಿತೀವೋ ಈ ರೀತಿ ನಾನು ಹೇಗೆ ಹೊರಿತಾ ಇದ್ದೀನಿ ನೋಡಿ, ಮೇಲ್ಗಡೆ ಸಿಪ್ಪೆನ ಅದನ್ನು ಕ್ಲೀನಾಗಿ ಈ ರೀತಿ ಮಾಡಿಕೊಂಡು ತುಂಬ ಎಳೆದಿದೆ, ಆದಷ್ಟು ಎಳೆ ಸೋರೆಕಾಯಿನ ತೊಗೊಳಕ್ಕೆ ಪ್ರಯತ್ನ ಪಡಿ. ಬಲ್ತಿರೋ ತೊಗೋಬೇಡಿ, ಬಲ್ತಿದ್ರಂತೂ ಸಾಂಬಾರಾಗಲಿ ಪಲ್ಯ ಆಗಲಿ ಸ್ವಲ್ಪನೂ ಟೇಸ್ಟ್ ಇರಲ್ಲ. ಆದ್ದರಿಂದ ಎಳೆ ಸೋರೆಕಾಯಿನ ತೊಗೊಳ್ಳಿ. ಯಾವತ್ತೂ ಕೂಡ ಪಲ್ಯ ಮಾಡ್ಕೊಳ್ತೀನಿ ಅಂದರೂ ಸಹ, ಈ ರೀತಿ ಹುಳಿ ಸಾಂಬಾರು ಮಾಡ್ತೀನಿ ಅಂದರೂ ಸಹ ಎಳೆಯದನ್ನು ನೋಡ್ಕೊಂಡು ತೊಗೊಳ್ಳಿ. ಒಳಗಡೆ ತಿರುಳು ಬರುತ್ತಲ್ಲ, ಆ ತಿರುಳು ಕೂಡ ತೆಗಿಬೇಕು. ಬಿಳಿಗೆ ಬರುತ್ತೆ ನೋಡಿ, ಆ ತಿರುಳನ್ನು ತೆಗೆದು ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೋಬೇಕು. ಸೌರೆಕಾಯಿ ಜ್ಯೂಸು ಬೆಳಗ್ಗೆ ಕುಡಿಯೋದ್ರಿಂದ, ಹಸಿ ಜ್ಯೂಸನ್ನು ಕುಡಿಯೋದ್ರಿಂದನೂ ಕೂಡ ನಮ್ಮ ಆರೋಗ್ಯಕ್ಕೆ ತುಂಬ ಒಂದು ಬೆನಿಫಿಟ್ ಅಂತೂ ತುಂಬ ಸಿಗುತ್ತೆ. ವಾರಕ್ಕೆ ಒಮ್ಮೆ ಇಲ್ಲ 1-2 ಸಲ ಆದರೂ ಸಹ ಸೌರೆಕಾಯಿ ಜ್ಯೂಸ್ ಕುಡಿಯೋದ್ರಿಂದ ನಮ್ಮ ದೇಹದಲ್ಲಿರುವ ಬೇಡವಾದ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡ್ಕೋಬಹುದು. ಅದು ತುಂಬ ಒಳ್ಳೆಯದು ನೋಡಿ. ಈ ಥರ ಆಹಾರಕ್ಕೆ ಅವಾಗೊಮ್ಮೆ ಹೀಗೊಮ್ಮೆ ಆದರೂ ಸಹ ನಮ್ಮ ಆರೋಗ್ಯಕ್ಕೆ ನಾವು ತಿನ್ನುವಂಥದ್ದನ್ನು ಮಾಡ್ಕೋಬೇಕು. ನೀರಿಗೆ ಹಾಕ್ತಾಯಿದ್ದೀನಿ. ಕ್ಯೂಬ್ ಥರ ಕಟ್ ಮಾಡ್ಕೊಂಡಿದ್ದೀನಲ್ಲ, ನೀರಲ್ಲಿ ಒಂದು ಸಲ ತೊಳೆದು ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ನೀರಿಗೆ ಹಾಕ್ತಾಯಿದ್ದೀನಿ. ವಿಶಿಲ್ ಬರೋ ಅಷ್ಟರಲ್ಲಿ ಹಾಗೆ ಮಸಾಲ ರೆಡಿ ಮಾಡ್ಕೋಬೇಕಲ್ಲ. ನಾನು ಒಂದು ಸ್ವಲ್ಪ ತೆಂಗಿನಕಾಯಿ ರುಬ್ಬಲಿಕ್ಕೆ ಉಪಯೋಗಿಸ್ತೀನಿ. ನಮಗೆ ಯಾವುದೇ ಸಾಂಬಾರು ಮಾಡಿದ್ರೂ ಕೂಡ ತೆಂಗಿನಕಾಯಿ ಅಂತೂ ನಾವು ಉಪಯೋಗಿಸ್ತೀವಿ ನಾವು, ಆದ್ದರಿಂದ ಸ್ವಲ್ಪ ತೊಗೊಳ್ತಾಯಿದ್ದೀನಿ. 2 ಟೊಮೊಟೊ, ಒಂದು ಸ್ವಲ್ಪ ತೆಂಗಿನಕಾಯಿ ಇಷ್ಟನ್ನ ತೊಗೊಂಡು ರುಬ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸಣ್ಣ ಜಾರು, ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ತೆಂಗಿನಕಾಯಿ, 2 ಟೊಮೊಟೊ, ಮತ್ತು ಸಾಂಬಾರು ಪೌಡ್ರು, ನಮ್ಮ ಮನೆಯಲ್ಲಿ ಸಾಂಬಾರು ಪೌಡ್ರ್ ಇರುತ್ತಲ್ಲ ಅದು, ಸ್ವಲ್ಪ ಹುಣಸೆ ಹಣ್ಣು ಕೂಡ ರುಬ್ಬಲಿಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟನ್ನು ರುಬ್ಕೊಳ್ಳೋಣ. ಹಾಗೆ ಕೋಸಂಬರಿಗೆ ಸೌತೆಕಾಯಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ.
ಹೆಸರು ಕಾಳು ತೊಗೊಂಡಿದ್ದೆ. ಹೆಸರು ಕಾಳು ಇತ್ತಲ್ಲ, ಹೆಸರು ಕಾಳು ಕೋಸಂಬರಿಗೆ ಸೌತೆಕಾಯಿನೂ ಕೂಡ ಹಾಕೋದ್ರಿಂದ ಒಳ್ಳೆ ರುಚಿ ಕೊಡುತ್ತೆ ಅಂತ ಹೇಳ್ಬೋದು. ಈಗ ತುಂಬ ಬಿಸಿಲಿರೋದ್ರಿಂದ ತಂಪು ದೇಹಕ್ಕೆ ಹಿತ ಕೂಡ ಅನಿಸುತ್ತೆ. ಸ್ವಲ್ಪ ಬಲ್ತಿತ್ತು, ಸೌತೆಕಾಯಿ ಬೀಜ ಬಂದುಬಿಟ್ಟಿತ್ತು, ಅದಕ್ಕೆ ತಿರುಳನ್ನು ತೆಗಿತಾ ಇದ್ದೀನಿ. ತಿರುಳನ್ನು ತೆಗೆದು ಸಣ್ಣಕ್ಕೆ ಹಚ್ಕೋಬೇಕು, ಕೋಸಂಬರಿಗೆ ಚೆನ್ನಾಗಿರುತ್ತೆ. ನೋಡಿ ಹಚ್ಚಾಗಿದೆ. ಇವಾಗ ನಾನು ಹೆಸರು ಕಾಳು ತೊಳೆದೆಲ್ಲ ಇಟ್ಕೊಂಡಿದ್ದೆ, ಅದಕ್ಕೆ ಸೌತೆಕಾಯಿ ಸಣ್ಣದಾಗಿ ಹಚ್ಚಿರುವಂತಹ ಸೌತೆಕಾಯಿನ ಹಾಕ್ತಾಯಿದ್ದೀನಿ. ಇವಾಗ ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿಬೇಕು, ಕಾಯಿನ ತುರ್ಕೊಳ್ತಾ ಇದ್ದೀನಿ. ಕೋಸಂಬರಿಗೆ ಹಸಿ ತೆಂಗಿನಕಾಯಿ ತುರಿ ಹಾಕೋದ್ರಿಂದ ಹೆಚ್ಚು ರುಚಿ ತಂದು ಕೊಡುತ್ತೆ ಅಂತ ಹೇಳ್ಬೋದು. ನೋಡಿ ಇವಾಗ ಕ್ಯಾರೆಟ್ ಬೇಕು, ಹಸಿ ತೆಂಗಿನಕಾಯಿ ತುರಿ, ಹಾಗೆ ಒಂದು ಕ್ಯಾರೆಟ್ ತೊಗೊಳ್ತೀನಿ. ದಾಳಿಂಬೆ ಹಾಕಿದರೆ ಚೆನ್ನಾಗಿರ್ತಿತ್ತು. ದಾಳಿಂಬೆ ಮನೇಲಿ ಫ್ರೂಟ್ ದಾಳಿಂಬೆ ಇರಲಿಲ್ಲ, ಮತ್ತು ತರಕಾರಿ ಹಣ್ಣುಗಳ ಅಂಗಡಿಲೂ ಕೂಡ ನೋಡಿದೆ ದಾಳಿಂಬೆನೇ ಇಟ್ಟಿರಲಿಲ್ಲ ಯಾರು ಕೂಡ. ಈಗ ಒಂದು ಕ್ಯಾರೆಟನ್ನ ತುರ್ಕೊಳ್ಳೋಣ ಅಂತ ಹೇಳಿ ತುರಿತಾ ಇದ್ದೀನಿ. ನೋಡ್ತಾ ಇದ್ದೀರಾ ಎಷ್ಟೊಂದು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ. ಹೆಸ್ರು ಕಾಳು, ಮೊಳಕೆ ಕಾಳು, ಸೌತೆಕಾಯಿ, ಹಸಿ ತೆಂಗಿನಕಾಯಿ ತುರಿ, ಕ್ಯಾರೆಟ್ ತುರಿ, ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಹಾಕಿ ಕೋಸಂಬರಿಗೆ ಇಟ್ಕೊಳ್ಳೋಣ. ಲಾಸ್ಟಲ್ಲಿ ತಿನ್ನೋ ಸಮಯದಲ್ಲಿ ಉಪ್ಪನ್ನ ಹಾಕ್ಕೊಳ್ಳೋಣ ಅಂತೇಳಿ ಇಟ್ಟಿದ್ದೀನಿ. ಇದು ಒಗ್ಗರಣೆಗೆ ಈರುಳ್ಳಿನ ಕಟ್ ಮಾಡ್ತಾಯಿದ್ದೀನಿ. ಸಾಂಬಾರು ಒಗ್ಗರಣೆಗೆ ಹಾಕ್ಕೊಳ್ಳೋಣ ಅಂತ ಹೇಳಿ. ನಾವು ಬೇಳೆ ಜೊತೆಗೆ ಈರುಳ್ಳಿ ಬೇಯಕ್ಕೆ ಹಾಕ್ತೀವಲ್ಲ, ಅದಕ್ಕಿಂತನೂ ಒಗ್ಗರಣೆಗೆ ಏನು ಹಾಕ್ತೀವೋ ಸಾರು ರುಚಿ ಇರುತ್ತೆ. ಅದರಿಂದ ಸ್ವಲ್ಪ ಒಂದು ಈರುಳ್ಳಿನ ಹಚ್ಚಿಟ್ಕೊಳ್ತಾ ಇದ್ದೀನಿ. ಬೇಳೆ ಕೂಡ ಬೆಂದಿರೋದ್ರಿಂದ ಬೇಳೆ ಟೊಮೊಟೊ ಬೇಯಿಸ್ಕೊಂಡಿದ್ದೆಯಲ್ಲ ಅದು ಕೂಡ ವಿಶಿಲ್ ತೆಗ್ದಿದ್ದೀನಿ. ಇವಾಗ ಒಂದು ಪಾತ್ರೆಯಲ್ಲಿ ಸಾಂಬಾರಿಗೆ ಒಗ್ಗರಣೆ ಹಾಕಬೇಕಲ್ಲ, ಅದಕ್ಕೆ ಒಂದು ಪಾತ್ರೆನ ಇಟ್ಕೊಳ್ತಾ ಇದ್ದೀನಿ. ಸಾಂಬಾರು ಮಾಡುವಂತಹ ಪಾತ್ರೆ ಬಿಸಿ ಆಗಲಿ, ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳೋಣ. ಎಣ್ಣೆ ಸ್ವಲ್ಪ ಹಾಕಿ ಜೀರಿಗೆ, ಸಾಸಿವೆ, ಒಣಮೆಣ್ಸಿನ್ಕಾಯಿನ ಒಗ್ಗರಣೆಗೆ ಹಾಕ್ತಾ ಇರುವಂಥದ್ದು, ಮತ್ತು ಸ್ವಲ್ಪ ಹಿಂಗನ್ನ ಹಾಕ್ತಾಯಿದ್ದೀನಿ. ಹಿಂಗೆ ಹಾಕೋದ್ರಿಂದ ಅರೋಮ ಚೆನ್ನಾಗಿರುತ್ತೆ, ಘಮ ಚೆನ್ನಾಗಿರುತ್ತೆ. ಸ್ಲೈಸಾಗಿ ಹಚ್ಕೊಂಡಿರುವಂಥ ಈರುಳ್ಳಿ, ಕರಿಬೇವು ಇಷ್ಟನ್ನು ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಕೆಲವರು ಲಾಸ್ಟಲ್ಲಿ ಒಗ್ಗರಣೆ ಹಾಕ್ತಾರೆ, ನಾನು ಫಸ್ಟೇ ಒಗ್ಗರಣೆ ಹಾಕ್ಕೊಂಡು ಬೇಯಲಿಕ್ಕೆ ಇಡ್ತಾಯಿದ್ದೀನಿ. ಏನು ಸೋರೆಕಾಯಿ ಹಚ್ಚಿಟ್ಕೊಂಡಿದ್ವೋ ಕ್ಯೂಬಾಗಿ ಅದನ್ನು ಹಾಕ್ತಾಯಿದ್ದೀನಿ. ಅದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಗ್ಗರಣೆ ಜೊತೆ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ತೀನಿ. ಈ ಸಂದರ್ಭದಲ್ಲಿ 1 ಸ್ಪೂನಷ್ಟು ಚಿಲ್ಲಿ ಪೌಡ್ರು, ಸ್ವಲ್ಪ ಉಪ್ಪು ಮತ್ತು ಒಂಚೂರು ಅರಿಶಿಣದ ಪುಡಿ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಬೆಂದಿರುವಂಥ ಬೇಳೆ ಟೊಮೊಟೊನು ಕೂಡ ಇದಕ್ಕೆ ಹಾಕಿ, ಮತ್ತು ಸ್ವಲ್ಪ ಮಸಾಲ ರುಬ್ಕೊಂಡೆ. ನೀವು ಗಮನಿಸಿದ್ರಿ ಅಂದ್ಕೊಳ್ತೀನಿ, ಅದು ಸ್ಕಿಪ್ ಆಗಿದೆ ಇಲ್ಲಿ. ಸಣ್ಣ ಜಾರಲ್ಲಿ ಒಂದು ಮಸಾಲ ರುಬ್ಕೊಂಡೆ, ಅದು ಕೂಡ ಹಾಕ್ತೀನಿ. ಇಲ್ಲಿ ಸ್ಕಿಪ್ ಆಗಿದೆ. ಒಂದು 10 ನಿಮಿಷ ಬೆಂದ ಮೇಲೆ ಮಸಾಲ ರುಬ್ಬಿರುವಂಥದ್ದನ್ನು ಹಾಕ್ತೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತೀನಿ. ಕಾಣಿಸ್ತಾ ಇದೆಯಲ್ಲ, ಹಸಿ ಮಸಾಲ ಹಾಕಿರೋದ್ರಿಂದ ಒಂದು 10 ರಿಂದ 1/4 ಗಂಟೆ ಬೇಯಿಸ್ಕೊಳ್ಳುವಂಥದ್ದನ್ನು ಮಾಡ್ಕೋಬೇಕು. ಸೋರೆಕಾಯಿ ಬೇಯಬೇಕಲ್ಲ, ಲಾಸ್ಟಲ್ಲಿ ಬೆಲ್ಲ ಹಾಕ್ತೀನಿ. ನಾನು ಹುಳಿ ಸಾಂಬಾರಿಗೆ ಸ್ವಲ್ಪ ಬೆಲ್ಲ ಹಾಕ್ಕೊಳ್ತೀನಿ, ನಂಗೆ ತುಂಬ ಇಷ್ಟ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತೀನಿ. ಚೆನ್ನಾಗಿ ಮಸಾಲ ಬೇಯಲಿ. ಬೆಂದ ಮೇಲೆ ಸಾಂಬಾರು ರೆಡಿ ಆಯಿತು. ಹಾಗೆ ಸ್ವಲ್ಪ ಮುದ್ದೆ ಬೇಕು ಅಂತ ಹೇಳಿದ್ರಲ್ಲ, ಮುದ್ದೆಗೂ ಕೂಡ ಇಡ್ತೀನಿ. ನೋಡಿ, ಒಂದು ಬಾಣಲಿನ ಮುದ್ದೆಗೆ ಇಡುವಂಥದ್ದನ್ನು ಮಾಡ್ತಾಯಿದ್ದೀನಿ. ನೀರು ಮಳ್ಳಕ್ಕಿಂತ ಮುಂಚಿತವಾಗಿ ಹಿಟ್ಟನ್ನು ಹಾಕ್ಕೋಬೇಕು. ನೀರು ಬಿಸಿ ಆಗಬಾರ್ದು, ಬಿಸಿ ಆಗಿಬಿಟ್ರೆ ಗಂಟಾಗ್ಬಿಡುತ್ತೆ. ಅದರಿಂದ ನೀರು ಫಸ್ಟೇ ನಾವು ಏನು ಬಾಣಲಿಲಿ ಇಡ್ತೀವಿ, ಗ್ಯಾಸ್ ಹಚ್ಚುವಾಗ ಅಷ್ಟರಲ್ಲಿ 1-2 ಸ್ಪೂನಷ್ಟು ನಾನು ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ಇದು ಮಲ್ಟಿಗ್ರೀನ್ ಪೌಡ್ರು, ಮಾಲ್ಟ್ ಪೌಡ್ರ್ ಅಲ್ವಾ, ಅದರಲ್ಲಿ ಮುದ್ದೆನೂ ಕೂಡ ಮಾಡ್ಕೊಳ್ತೀನಿ ಮಧ್ಯಾಹ್ನದ ಸಮಯ.
ಒಂದು ಕುದಿ ಬರಬೇಕು. ಮಾಮೂಲಿ ರಾಗಿ ಮುದ್ದೆ ಹೇಗೆ ಮಾಡ್ತೀವೋ ಅದೇ ರೀತಿ ಒಂದು ಕುದಿ ಬಂದಮೇಲೆ ಎಷ್ಟು ಹಿಟ್ಟು ಬೇಕು, ಈಗ ಒಂದು 2 ಮುದ್ದೆ ಬೇಕು ಅಂದರೆ ನಿಮ್ಗೆ ಎಷ್ಟು ಹದ ಬೇಕು ಅಷ್ಟನ್ನು ಒಂದು ಬೌಲಲ್ಲಿ ಹಿಟ್ಟನ್ನು ತಗೊಳ್ಳಿ. ಅದು ಬಿಸಿ ಆಗೋದ್ರಲ್ಲಿ ಮಜ್ಜಿಗೆ ರೆಡಿ ಮಾಡೋಣ ಅಂತ ಹೇಳಿ ಒಂದು ಪಾತ್ರೆಗೆ ಮೊಸರನ್ನ ಕಡಿದು ಮಜ್ಜಿಗೆ ಮಾಡಿದ್ದೀನಿ. ಆ ಮಜ್ಜಿಗೆ ನೋಡಿ ಕಾಣಿಸ್ತಾ ಇದೆಯಲ್ಲ, ಅದಕ್ಕೆ ಸಣ್ಣದಾಗಿ ಹಚ್ಚಿರುವಂತಹ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ. ಉಪ್ಪನ್ನ ಹಾಕಿ ಮಧ್ಯಾಹ್ನ ಮಜ್ಜಿಗೆ ಕೂಡ ರೆಡಿ ಆಯಿತು. ಈಗ ಮುದ್ದೆಗಿಟ್ಟಿರುವಂಥ ಏನು ಗಂಜಿ ಕೂಡ ಮಳ್ಳು ಬರ್ತಾಯಿದೆ. ಹಿಟ್ಟನ್ನ ಹಾಕ್ಕೊಳ್ಳೋಣ ಎಷ್ಟು ಬೇಕಷ್ಟು. ನೋಡಿ, ನನಗೆ ಒಂದು 2 ಕಪ್ಪಷ್ಟು ಮಾಲ್ಟ್ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ. ಕುದಿ ಬರಬೇಕು, ಚೆನ್ನಾಗಿ ಬೇಯಬೇಕು. ಬೆಂದ ಮೇಲೆ ಸೇಮ್ ಮುದ್ದೆ ನಾವು ಹೇಗೆ ಯಾವ ರೀತಿ ಮಾಡ್ಕೊಳ್ತೀವೋ ಅದೇ ರೀತಿ ಇದರಲ್ಲೂ ಕೂಡ ಸ್ವಲ್ಪ ಬಿಳಿ ಹೊಗೆ ಚೆನ್ನಾಗಿ ಕುದಿಬೇಕು. ಅಲ್ಲಿ ಬಿಳಿ ಹೊಗೆ ಬರುತ್ತೆ, ಆವಾಗ ಅದಾ ಬೆಂದಿದೆ ಅಂತ ನಾವು ತಿಳ್ಕೊಂಡು ತಿರುವಂಥದ್ದನ್ನು ಮಾಡ್ಕೋಬೇಕು. ಮುದ್ದೆನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳುವಂಥದ್ದನ್ನು ಮಾಡ್ಕೊಳ್ಳೋಣ. ವಿಡಿಯೋ ಅಂದರೆ ಇವತ್ತಿನ ವಿಡಿಯೋ ಒಂದು ಸ್ವಲ್ಪ ಲೆಂತಿ ಆದರೂ ಕೂಡ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಲೈಕ್ಗಳನ್ನ ಮಾಡಿ, ಆದಷ್ಟು ವಿಡಿಯೋಗಳನ್ನ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೇ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮೆಲ್ಲರ ಪ್ರೀತಿಯ ಸಪೋರ್ಟ್ ಚಾನಲ್ ಮೇಲೆ ಇರಲಿ. ಹೆಸರು ಕಾಳು ಕೋಸಂಬರಿಗೆ ನೀವು ನೋಡಿದ್ರಿ, ಇವಾಗ ಒಂದು ಅರ್ಧ ಸ್ಪೂನು ಪೆಪ್ಪರ್ ಪೌಡ್ರನ್ನ ಹಾಕಿದೆ, ಸ್ವಲ್ಪ ಉಪ್ಪನ್ನ ಹಾಕಿದೆ, ಒಂದು 1/4 ಸ್ಪೂನ್ ಅಷ್ಟೇ, ತುಂಬ ಉಪ್ಪು ಹಾಕ್ಕೋಬೇಡಿ. ಸ್ವಲ್ಪ ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟ್ ಇರುತ್ತೆ. ಬೇಕು ಅಂದರೆ ಸಣ್ಣದೊಂದು ಒಗ್ಗರಣೆ ಹಾಕ್ಕೋಬಹುದು. ನೀವು ಹಾಕ್ಕೊಳ್ತೀನಿ ಅಂತ ಹೇಳಿದ್ರೆ ಸಾಸಿವೆ, ಇಂಗು, ಹಸಿಮೆಣ್ಸಿನ್ಕಾಯಿ ಬೇಕಾದರೂ ಹಾಕ್ಕೋಬೋದು, ಇಲ್ಲ ಒಣಮೆಣ್ಸಿನ್ಕಾಯಿನೂ ಕೂಡ ಅದಾದರೂ ಕೂಡ ಒಗ್ಗರಣೆ ಮಾಡ್ಕೊಳ್ಳಿ. ನಾನು ಒಗ್ಗರಣೆ ಹಾಕಿಲ್ಲ. ಮುದ್ದೆ ಈಗ ಬೇಯ್ತಾ ಇದೆ, ತಿರುಗ್ಕೊಳ್ಳೋಣ. ಸ್ವಲ್ಪ ತೆಳ್ಳಗೆ ಇರೋ ಥರ ಮಾಡ್ಕೊಳ್ಳಿ. ಸ್ವಲ್ಪ ಇಟ್ಟ ಮೇಲೆ ಏನು ಮಾಲ್ಟ್ ಪೌಡ್ರು, ಮಲ್ಟಿಗ್ರೇನ್ ಪೌಡ್ರು ಅಂತ ಇದೀವೋ, ಸ್ವಲ್ಪ ಏನಾದರೂ ತಕ್ಷಣ ಊಟ ಮಾಡಿದ್ರೆ ಮುದ್ದೆನ ಪರವಾಗಿಲ್ಲ. ಏನಾದ್ರು ಇಡ್ತೀನಿ ಸ್ವಲ್ಪ ಹೊತ್ತು ಅಂದರೆ ಗಟ್ಟಿಯಾಗಿಬಿಡುತ್ತೆ ಬೇಗ, ಏಕೆಂದರೆ ಧಾನ್ಯಗಳೆಲ್ಲ ಹಾಕಿರೋದ್ರಿಂದ ಆ ರೀತಿ ಆಗುತ್ತೆ. ಅದಕ್ಕೆ ನಾವು ಸ್ವಲ್ಪ ತೆಳುವಾಗಿ ಮುದ್ದೆನ ಮಾಡ್ಕೊಳ್ಳುವಂಥದ್ದನ್ನು ಮಾಡ್ಕೋಬೇಕು. ಈಗ ಚೆನ್ನಾಗಿ ತಿರುವಿ ಮಿಕ್ಸ್ ಮಾಡಿ ಕಡಿಮೆ ಉರಿಲಿ ಒಂದು 5 ನಿಮಿಷ ಬೇಯಿಸಿದ್ದೀನಿ. ಆನಂತರ ಈಗ ಮುದ್ದೆನ ಕಟ್ತಾ ಇದ್ದೀನಿ. ಕಾಣಿಸ್ತಾ ಇದೆಯಲ್ಲ, ಒಳ್ಳೆ ಘಮ, ಟೇಸ್ಟು ರಾಗಿ ಮುದ್ದೆಗಿಂತ ಇನ್ನೂ ರುಚಿ ಅಂತ ಹೇಳ್ಬೋದು. ಯಾಕೆಂದರೆ ಸುಮಾರು ಐಟಮ್ಸ್ಗಳ್ನ 40 ಥರದ ಐಟಮ್ಸ್ಗಳ್ನ ಹಾಕಿ ಪೌಡ್ರು ಮಾಡಿರೋದಲ್ವ, ತುಂಬ ಚೆನ್ನಾಗಿರುತ್ತೆ. ತುಂಬ ಬಿಸಿ ಸುಡ್ತಾಯಿತ್ತು, ಬಿಸಿ ಬಿಸಿ ಕೈಲಿ ಕಟ್ಟಾಕಿ ಆಗ್ತಾ ಇರಲಿಲ್ಲ, ಕೆಂಪಗಾಗ್ತಾಯಿದೆ ನೋಡಿ ಕೈ ಹಸ್ತಾ ನಿಮಗೆ ತೋರಿಸ್ತಾ ಇದ್ದೀನಿ. ತಕ್ಷಣ ಊಟ ಮಾಡಬೇಕಾದ್ರೆ ಬಿಸಿ ಬಿಸಿ ನೀವು ಊಟ ಮಾಡೋದ್ರಿಂದ ಒಳ್ಳೆ ರುಚಿ ತಂದುಕೊಡುತ್ತೆ ಅಂತ ಹೇಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಎಲ್ಲ ಮುದ್ದೆಗಳು. 3 ಮುದ್ದೆ, ಕರೆಕ್ಟಾಗಿ 3 ಮುದ್ದೆ ಆಯಿತು. ಅದನ್ನು ಈಗ ಮಕ್ಕಳು ಇಬ್ಬರು ಕೂಡ ಬಂದಿದ್ದಾರೆ, ಅವ್ರಿಗೆ ಹೇಳಿದೆ ಒಂದು 5 ನಿಮಿಷ ಮುದ್ದೆ ರೆಡಿ ಆಯಿತು, ಊಟ ಕೊಡೋಣ ಅಂತ ಹೇಳಿ. ನೋಡಿ ಆಯಿತು ಮುದ್ದೆ. ಈಗ ಊಟ ಕೊಡೋಣ. ಫಸ್ಟ್ ಅಮ್ಮಗೂ ಊಟ ಕೊಡಬೇಕು ಅಂತ ಹೇಳಿ ಈಗೆಲ್ಲ ಬಡಿಸ್ತೀನಿ. ಏನೆಲ್ಲ ಮಾಡಿದ್ದೀನಿ ಅದನ್ನು ತುಂಬ ಖುಷಿಪಟ್ಟು ಊಟ ಮಾಡ್ತಾನೆ. ಮಧ್ಯಾಹ್ನ ಟೈಮ್ ಅಂತೂ ಅವ್ರಿಗೆ ಈ ಸಲಾಡು, ಫ್ರೂಟ್ ಸಲಾಡು ಈ ರೀತಿ ಏನಾದರೂ ಕೂಡ ಅವ್ರಿಗೆ ಬೇಕು, ತುಂಬ ಇಷ್ಟಪಟ್ಟು ಊಟ ಮಾಡ್ತಾರೆ. ಈಗ ಪ್ಲೇಟ್ಗೆ ಹಾಕ್ತಾಯಿದ್ದೀನಿ ನೋಡಿ. ಮುದ್ದೆ, ಸೋರೆಕಾಯಿ ಹುಳಿ ಸಾಂಬಾರು, ಹೆಸ್ರು ಕಾಳು ಕೋಸಂಬರಿ, 1 ಗ್ಲಾಸ್ ಮಜ್ಜಿಗೆ. ಬೇಕು ಅಂದರೆ ಮೊಸರಲ್ಲಿ ಊಟ ಮಾಡಿ ಅಂತ ಕೂಡ ಹೇಳಿದೆ. ಮತ್ತು ಬಿಸಿ ಸಾಂಬಾರಲ್ಲ, ಬಿಸಿ ಸಾಂಬಾರು ಅಂದರೆ ತುಪ್ಪ ಕೂಡ ಇಷ್ಟಪಡ್ತಾರೆ. ಈಗ 1 ಗ್ಲಾಸ್ಗೆ ಮಜ್ಜಿಗೆನೂ ಕೂಡ ಹಾಕ್ತಾಯಿದ್ದೀನಿ. ಕೋಸಂಬರಿನ ಒಂದು ಪ್ಲೇಟ್ಗೆ, ಪುಟ್ಟದಾದ ಒಂದು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಾ ಹೇಗೆ ಕಾಣಿಸ್ತಾ ಇದೆ ಅಂತ ಕೂಡ ಹೇಳಿ.
ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ. ಅಮ್ಮೋಗಿ ಊಟ ಮಾಡ್ತಾ ಇದ್ದಾನೆ ನನ್ನ ಎರಡನೇ ಮಗ. ಬಿಸಿ ಬಿಸಿ ಸಾಂಬಾರು, ಬಿಸಿ ಮುದ್ದೆ ಟೇಸ್ಟ್ ಜಾಸ್ತಿ ಕೊಡುತ್ತೆ. ನಾವು ತಣ್ಣಗಾದ್ಮೇಲೆ ತಿನ್ನೋದಕ್ಕೂ ಮುದ್ದೆ ಊಟ ಮಾಡಿ ಸ್ವಲ್ಪ ರೈಸನ್ನ ಹಾಕ್ಸ್ಕೊಂಡ ತುಪ್ಪ, ಬಿಸಿ ರೈಸ್ ಕೂಡ ಇತ್ತಲ್ಲ, ತುಪ್ಪ ಬೇಕು, ತುಪ್ಪನೂ ಕೂಡ ಹಾಕ್ಸ್ಕೊಳ್ತಾನೆ. ನಾನು ತುಪ್ಪ ಹಾಕ್ತಾಯಿದ್ದೀನಿ ನೋಡಿ. ಬಸ್ಸಾರು ಮಾಡಬೇಕು ಅನ್ನೋ ಪ್ಲ್ಯಾನ್ ಇತ್ತು, ಆದರೆ ಚೇಂಜ್ ಆಯಿತು. ಹೇಗಿದೆ ಅಂತ ಕೂಡ ಖಂಡಿತ ತಿಳಿಸಿ. ಫೈನಲ್ ಎಲ್ಲ ಆಗಿ ಊಟಕ್ಕೆ ಬಂದಿದ್ದೀನಿ. ನೀವು ಕೂಡ ಎಲ್ಲರೂ ಊಟಕ್ಕೆ ಬನ್ನಿ. ಸೋರೆಕಾಯಿ ಹುಳಿ ಸಾಂಬಾರು, ಹೆಸರು ಕಾಳು ಕೋಸಂಬರಿ, ಮತ್ತು ಏನು ಮಲ್ಟಿಗ್ರೇನ್ ಪೌಡ್ರು ಮಾಡ್ಕೊಂಡಿದ್ನೋ ಅದರಲ್ಲಿ ಮುದ್ದೆ. ಮಧ್ಯಾಹ್ನ ಟೈಮ್ ತಿನ್ನೋದ್ರಿಂದ ತುಂಬಾ ಬೆನಿಫಿಟ್ ಸಿಗುತ್ತೆ. ಬೆಳಗ್ಗೆ ಖಾಲಿ ಹೊಟ್ಟೆಲಿ ಗಂಜಿ ಕುಡಿದು ಮಧ್ಯಾಹ್ನ ಈ ರೀತಿ ದೋಸೆನೋ ಮುದ್ದೆನ ಮಾಡ್ಕೊಳ್ಳೋದ್ರಿಂದನೂ ಕೂಡ ತುಂಬ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ಆದರೆ ರಾತ್ರಿ ಟೈಮ್ ಬೇಡ, ಏಕೆಂದರೆ ಐ ರಿಚ್ ಪ್ರೋಟೀನ್ ಇರೋದ್ರಿಂದ ನೈಟ್ ಸಮಯ ಅಂದರೆ ಸೂರ್ಯ ಮುಳುಗೋದ ಮೇಲೆ ತುಂಬ ಪ್ರೋಟೀನ್ ಇರುವಂಥದ್ದು ನಾವು ನೈಟ್ ತೊಗೋಬಾರ್ದು, ಆಯಿತಾ. ಅದರಿಂದ ಮಧ್ಯಾಹ್ನ ನಾವು ಆರಾಮಾಗಿ ತಿನ್ನಬಹುದು. ಸೋರೆಕಾಯಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದಲ್ವ. ಸೋರೆಕಾಯಿ ಜ್ಯೂಸ್ ಆಗಲಿ, ಸೋರೆಕಾಯಿ ಪಲ್ಯ ಆಗಲಿ, ಈ ರೀತಿ ಸಾಂಬಾರಾದರೂ ಸಹ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ಬೋದು. ನೋಡಿದ್ರಿ ಹೇಗೆ ಸಿಂಪಲ್ಲಾಗಿ ನಾನು ಅಡುಗೆ ಸೋರೆಕಾಯಿ ಬೇಳೆ ಹುಳಿ ಸಾಂಬಾರನ್ನ ಮಾಡಿದೆ ಅಂತ ಹೇಳಿ. ನೀವೆಲ್ಲ ಹೇಗೆ ಮಾಡ್ತೀರಾ ಅಂತ ಹೇಳಿ ನನಗೆ ತಿಳಿಸಿ, ಆಯಿತಾ. ತುಂಬ ಟೇಸ್ಟಾಗಿ ಬಂದಿದೆ. ಅಮ್ಮ ಊಟ ಮಾಡಿ ಹೇಳ್ದ ಚೆನ್ನಾಗಿದೆ ಸಾಂಬಾರು ಅಂತ ಹೇಳ್ದ. ತುಪ್ಪ ಹಾಕ್ಸ್ಕೊಂಡ, ಬಿಸಿ ಬಿಸಿ ಅನ್ನ ಬಿಸಿ ಇತ್ತು, ತುಪ್ಪ ಸ್ವಲ್ಪ ಹಾಕ್ಕೊಂಡ. ಸಾಂಬಾರು ಜೊತೆಗೆ ತುಂಬ ಚೆನ್ನಾಗಿತ್ತು. ಸಲಾಡ್ ಅಂತೂ ತುಂಬ ಇಷ್ಟಪಟ್ಟ. ದಿನ ನನಗೆ ಈ ಥರ ಮಾಡಿಕೊಡು ಅಂದರೆ, ಹೆಸರು ಕಾಳೇ ಇಷ್ಟ ಅವನಿಗೆ, ಬೇರೆ ಸಲಾಡ್ಗಿಂತ ಹೆಸರು ಕಾಳು ಸಲಾಡು ಅಂದರೆ ತುಂಬ ಇಷ್ಟಪಡ್ತಾನೆ. ಮಾಡಿಕೊಡು ಅಂತ ಹೇಳ್ತಾ ಇದ್ದ. ತುಂಬ ಚೆನ್ನಾಗಿದೆ ಸಾಂಬಾರಂತೂ. ಚಪಾತಿಗೆ, ದೋಸೆಗೆ, ಅನ್ನಕ್ಕೆ, ಮುದ್ದೆಗಂತೂ ಸೂಪರಾಗಿದೆ. ಏನು ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ. ನಿಮ್ಮನ್ನೆಲ್ಲ ಕೂತ್ಕೊಂಡು ನಾನು ಊಟ ಮಾಡ್ತಾಯಿದ್ರೆ ಬೇಜಾರಾಗುತ್ತೆ. ಊಟ ಮುಗಿಸ್ತೀನಿ. ಇವತ್ತಿನ ವೀಡಿಯೋ ಏನು ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟಲ್ಲಿ ಒಬ್ಬರು ಕೇಳಿದ್ರಿ, ಹೆಸರು ಬೇಳೆ ಕೋಸಂಬರಿ ಹಬ್ಬದ ದಿನ ಮಾಡಿದಾಗ ಅಕ್ಕ ಒಂದ್ಸಲ ತೋರಿಸಿ ಅಂತ. ಸೇಮ್ ಇದೇ ಥರ ಹೆಸರು ಬೇಳೆ ನೆನೆಸ್ತೀವಿ, ಇದನ್ನು ನೆನೆಸಲ್ಲ ಅಷ್ಟೇ. ಕ್ಯಾರೆಟ್ ತುರಿ ಆಗಲಿ, ಹಸಿ ತೆಂಗಿನಕಾಯಿ ತುರಿ ಆಗಲಿ, ಒಗ್ಗರಣೆ ಒಂದು ಕೊಡಲ್ಲ ನಾನು. ಹಾಗೆ ಹಸಿದನ್ನ ತಿನ್ನಬೇಕು, ಎಣ್ಣೆ ಏನು ಬೇಡ ಅಂತ ಹೇಳಿ. ಸ್ವಲ್ಪ ಖಾರ ಬೇಕು, ಸ್ಪೈಸಿ ಬೇಕು ಅಂದರೆ ಪೆಪ್ಪರ್ ಪೌಡ್ರನ್ನ ಹಾಕ್ಕೊಳ್ತೀನಿ. ಈ ರೀತಿ ಸ್ವಲ್ಪ ಸಾಲ್ಟನ್ನ ಹಾಕ್ಕೊಳ್ಳಿ. ಉಪ್ಪನ್ನ ಆದಷ್ಟು ಕಡಿಮೆ ಉಪಯೋಗಿಸ್ಕೋಬೇಕು ನಮ್ಮ ಆಹಾರದಲ್ಲಿ. ಸಲಾಡ್ಗಂತೂ ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು, ಅತಿಯಾಗಂತೂ ಉಪ್ಪನ್ನ ಬಳಸಬೇಡಿ, ಆಯಿತಾ. ಒಳ್ಳೆ ಟೇಸ್ಟ್ ಇದೆ, ತುಂಬ ಚೆನ್ನಾಗಿದೆ. ಮತ್ತು ನೆನ್ನೆ ಗ್ರೂಪಲ್ಲಿ ಹೇಳಿದ್ದೆ ಒಂದು ಚಾಲೆಂಜ್ ಕೊಡ್ತೀನಿ ಅಂತ ಹೇಳಿ. ಇವತ್ತು ಸಮಯ ಸಾಲಿಲ್ಲ, ನಾಳೆ ಸಂಡೇ, ನಮ್ಮ ಮನೆಯವರು ಕೂಡ ಮನೇಲಿರ್ತಾರೆ. ನಾವಿಬ್ಬರು ಕೂಡ ವಿಡಿಯೋ ಮಾಡೋಣ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ. ನಾಳೆ ನೋಡೋಣ, ಏನಾದರೂ ಹೊರಗಡೆ ಹೋಗೋ ಥರ ಪ್ಲ್ಯಾನ್ ಇದೆಯೋ ಏನೋ ಗೊತ್ತಿಲ್ಲ. ಮನೇಲಿದ್ರಂತೂ ಖಂಡಿತ ಒಂದು ಯಾವ ರೀತಿ ಒಂದು ಗೇಮ್ ರೀತಿ, ಒಂದು ಆ್ಯಕ್ಟಿವ್ ಆಗಿ ಗೇಮು, ಬರೀ ದಿನ ಇಡೀ ವಾರ ಕೂತ್ಕೊಂಡು ಮಾತಾಡಿರ್ತೀನಿ, ಒಂದಿಷ್ಟು ಮೋಟಿವೇಶನ್ ಕೊಟ್ಟಿರ್ತೀನಿ, ವ್ರತದ ಬಗ್ಗೆ, ಅನುಷ್ಠಾನಗಳ ಬಗ್ಗೆ, ನನ್ನ ಡೈಲಿ ಲಾಗಲ್ಲಿ ಈ ಥರ ರೆಸಿಪಿಗಳ ಬಗ್ಗೆ ಎಲ್ಲ ತೋರಿಸಿರ್ತೀನಿ. ಸಂಡೇ ಒಂದು ದಿನ ಬೇರೆ ಥರ ಚೇಂಜಸ್ ಕೊಡಬೇಕು ಅನ್ನೋದು ನನ್ನ ಒಂದು ಉದ್ದೇಶ ಇರೋದ್ರಿಂದ ನೋಡೋಣ ನಾಳೆ ಯಾವ ರೀತಿ ವಿಡಿಯೋ ತೊಗೊಂಬರಬೇಕು ಅಂತ ಒಂದು ಆಲೋಚನೆಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಸ್ನೇಹಿತರೆ. ಸೋರೆಕಾಯಿ ಹುಳಿ ಸಾಂಬಾರು, ಕೋಸಂಬರಿ, ಮುದ್ದೆ ಹೇಗೆ ಬಂತು ಇವತ್ತು ರೆಸಿಪಿ ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದೆ ಅನ್ನೋದಾದರೆ
ಲೈಕ್ಗಳು ಬರಲಿ. ಆದಷ್ಟು ವೀಡಿಯೋಗಳನ್ನ ಶೇರ್ ಮಾಡಿ. ಹೊಸದಾಗಿ ಚಾನಲ್ಗೆ ಬಂದಿರುವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಗಳನ್ನ ನೋಡಿ. ಮುಂದಿನ ವೀಡಿಯೋದೊಂದಿಗೆ ಬರ್ತೀನಿ. ಲಾಸ್ಟ್ವರೆಗೂ ವೀಡಿಯೋ ನೋಡಿದ್ದೆ ನಿಮ್ಮೆಲ್ರಿಗೂ ಪ್ರೀತಿಯ ಧನ್ಯವಾದಗಳು. ಊಟ ಫಿನಿಷ್ ಮಾಡ್ತೀನಿ. ನಾನು ಊಟ ಮಾಡ್ತಾ ನೀವು ಕೂತ್ಕೊಂಡು ನೋಡ್ತಾ ಇದ್ರೆ ಬೇಜಾರಾಗುತ್ತೆ. ನೀವು ಊಟ ಮಾಡಿ ಆಯಿತಾ. ಸ್ವಲ್ಪ ವಿಡಿಯೋ ಲೇಟಾಗಿ ಬಂದರೂ ಕೂಡ ನನಗೆ ಎದುರಿಗೆ ಊಟ ಮಾಡ್ತಾಯಿದ್ರೆ ಸಂಕೋಚ ಆಗುತ್ತೆ, ನಿಮ್ಗೆ ಬೇಜಾರಾಗುತ್ತೆ ಅಂತ ಹೇಳಿ. ಅದರಿಂದ ಟೇಸ್ಟ್ ನೋಡಿದೆ, ಚೆನ್ನಾಗಿ ಬಂದಿದೆ. ನೀವು ನೋಡಿದವ್ರಿಗೆ ಹೇಗೆ ಅನ್ನಿಸ್ತು ಅಂತ ಹೇಳೋದನ್ನು ಮರಿಬೇಡಿ. ಬರಲಾ, ಬಾಯ್.